ಅಮ್ಮ ಸರ್ ನಮಸ್ಕಾರಮ್ಮ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಸರ್. ನಮಸ್ಕಾರಮ್ಮ. ನನ್ನ ಹೆಸರು ರಾಮಾನುಜಮ್ ಅಂತ, ಹಾ ಸರ್. ಸಾಕರ್ ನಗರದಿಂದ. ಓಕೆ. ವ್ಯವಸ್ಥೆ ಬಗ್ಗೆ, ಎಲ್ಲ ಪೊಲೀಸ್ ಇಲಾಖೆ ಬಗ್ಗೆ ಕೆಲ ಸಿಬ್ಬಂದಿಗಳು ಕ್ರಿಮಿನಲ್ಸ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇರೋದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ಈ ವ್ಯವಸ್ಥೆಯನ್ನ ನೋಡಿದ್ಮೇಲೆ? ಅಮ್ಮ ನಾನೀಗ ಎಲ್ಲ IPS ಆಫೀಸರ್ಗಳು ಡಿಸ್ಟ್ರಿಕ್ಟ್ ಜಡ್ಜಿಗಳಾಗಬೇಕು ಅಂತ ನಂದು ಒಂದು ಮೋಟೋ ಇಟ್ಕೊಂಡು ಓಡಾಡ್ತಾ ಇದ್ದೀನಮ್ಮ. ಓ ಓಕೆ. ಎಲ್ಲ IPS ಆಫೀಸರ್ಗಳು ಹಾ ಡಿಸ್ಟ್ರಿಕ್ಟ್ ಆಫೀಸರ್ಗಳು ಜಡ್ಜಿಗಳಾಗಬೇಕು. ಹಾ ಎಲ್ಲ ಬೇರೆ ಕಡೆ DC AC ಆಮೇಲೆ ಕೋಆಪರೇಟಿವ್ಗಳೆಲ್ಲ ಜಡ್ಜಿಗಳಿದ್ದಾರೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಇರಬಾರ್ದು ಅನ್ನೋ ಉದ್ದೇಶದಿಂದ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೊಂಡಿದೀವಮ್ಮ ನಾವು. ಹೀಗಾಗಿ ನೋಡಮ್ಮ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸೂರ್ಯ ಅರ್ಧ ಬೆಳಕು ಕೊಡ್ತಾನೆ, ಅರ್ಧ ಕತ್ಲು ಕೊಡ್ತಾನೆ. ಹಾಗೆ ಅದ್ರಲ್ಲೂ ಇದಾರಮ್ಮ, ಅದ್ರಲ್ಲೂ ಇದಾರೆ. ಈಗ ನಿಮ್ ಮುಂದೆ ಕುಂತಿದಾರಲ್ಲ ಬಸವರಾಜ್ ಮಾಲ್ಗತ್ತಿ ಅವರು, ಅವ್ರೇನ್ ಸಾಚ ಅಲ್ಲಮ್ಮ ಅವರು. ಹೌದಾ? ಅಂದ್ರೆ ಎಲ್ಲರೂ ಹಂಗೆ ಅಂತ ಹೇಳಕ್ ಆಗಲ್ಲ ಸರ್. ನಮ್ಮ ಪ್ರಶ್ನೆ ಇರೋದು ಕೆಲವರು ಅಂತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬಟ್ ಒಂದು ಪ್ರಶ್ನೆ, ಈಗ ಪ್ರಶ್ನೆ ಇರೋದೇನು ಗೊತ್ತಾ ಸರ್, ಈಗ ಬಸವರಾಜ್ ಸರ್ ಈ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರಿ, ವ್ಯವಸ್ಥೆ ಸರಿ ಆಗೋ ತನಕ ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ನಾವು ಸಾಧ್ಯ ಆಗಲ್ಲ ಅಂತ. ವ್ಯವಸ್ಥೆ ಸರಿ ಮಾಡಬೇಕಾದವರೇ ಇವರುಗಳು, ವ್ಯವಸ್ಥೆಯನ್ನ ಹಳ್ಳ ಹಿಡಿಸ್ತವ್ರೆ ಇವರುಗಳು ಅಂತ ಅಂದ್ರೆ ಯಾರು ಸರಿ ಮಾಡ್ಬೇಕು, ಯಾರು ಜವಾಬ್ದಾರಿ ಅಂತ? ಅಲ್ಲ, ಎಲ್ಲರದ್ದು ಹೊಣೆಗಾರಿಕೆ ಇದೆ. ಸಾರ್ವಜನಿಕರ ಹೊಣೆಗಾರಿಕೆ ಇದೆ, ಪೊಲೀಸರದ್ದು ಇದೆ, ರಾಜಕಾರಣಿಗಳದ್ದು ಇದೆ, ಎಲ್ಲರದ್ದು ಇದೆ ಮೇಡಮ್. ಮಾನವೀಯತೆಯಿಂದ ಸ್ವಲ್ಪ ಆದರೂ ನಾವು ಸಂಬಳ ಏನು ತಗೋತೀವಿ, ಸಂಬಳಕ್ಕೆ ಒಂದು ಅಟ್ಲೀಸ್ಟ್ 50% ನಿಯತ್ತಾಗಿ ದುಡಿಯುವಂಥ ಕೆಲಸ ಮಾಡಬೇಕು. ನಮ್ಮ ಪ್ರಿನ್ಸಿಪಲ್ ನಾವೇ ಇಟ್ಕೋಬೇಕು. ಅಷ್ಟಾದ್ರೆ ಅಹಂಗಾರ ನಾವು ಇದು ಮನಸ್ಸಲ್ಲಿ ಇಟ್ಟು ಯಾರು ಹೇಳೋದು ಬೇಡ, ಯಾರು ಆದರ್ಶ ಬೇಕಾಗಿಲ್ಲ ನಮಗೆ. ನಮ್ಮದೇ ಸ್ವಲ್ಪ ಪ್ರಿನ್ಸಿಪಲ್ ಆಗಿ ದುಡಿದ್ರೆ ನಿಜವಾಗಿಯೂ ಸುಧಾರಣೆ ಆಗ್ತದೆ. ನಾವು ಇಡೀ ದೇಶ ಜಗತ್ತು ಸುಧಾರಣೆ ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ನಮ್ಮಷ್ಟಕ್ಕೆ ನಾವೇ ಸುಧಾರಣೆ ಆದರೆ ಏನಾದರೂ ಬದಲಾವಣೆ ಆಗ್ಬಹುದು ಅಂತ ನನ್ನ ವಿಚಾರ. ಇದು ಅದು ನಾವು ಒಪ್ತಾರೋ ಇಲ್ಲ ಮತ್ತು ಬೇರೆ. ಬಟ್ ನಮ್ಮಲ್ಲಿ ಏನಿರ್ತದೆ, ಈ ಥರ ಅವರು ಆಗಲೇ ಹೇಳಿದ್ರಲ್ಲ ನಾವು ಸಾಚ ಅಲ್ಲ ಅಂತ, ಈ ನಮ್ಮಲ್ಲಿ 2 ಪಾರ್ಟಿ ಇರ್ತವೆ. 2 ಪಾರ್ಟಿ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಹೇಳ್ತಾರೆ ಅವರು ನಾವು ಹೇಳಿದ್ರು ಮಾಡಲಿಲ್ಲ, ಅವ್ರು ಹೇಳಿದ್ರು ಮಾಡಲಿಲ್ಲ. ಒಬ್ಬ ಅಸಮಾಧಾನ, ಒಬ್ಬ ಸಮಾಧಾನ. ಒಬ್ಬ ಯಾವ ಕಡೆ ನ್ಯಾಯ ಇರ್ತದೆ ಅವ್ನಿಗೆ ನಾವು ನ್ಯಾಯ ಕೊಡಬೇಕಾಗ್ತದೆ. ಅಸಮಾಧಾನ ಇದ್ದ ಆದವನು ಅವನು ಹೊಯ್ಕೋತ ಹೋಗ್ತಾನೆ ಅವನು. ಈ ಥರ ಪರಿಸ್ಥಿತಿ ಆಗ್ತದೆ ಇಲಾಖೆಯಲ್ಲಿ. ಮತ್ತು ಪೊಲೀಸರು ಯಾಕೆ ಇಷ್ಟೊಂದು ಕೆಟ್ಟವರಾತಂದ್ರೆ ಎಕ್ಸಿಕ್ಯೂಟಿವ್ ಮಾಡ್ತೀವಿ ನಾವು, ಕಾನೂನನ್ನು ಎಕ್ಸಿಕ್ಯೂಟಿವ್ ಚಲಾವಣೆ ಮಾಡ್ತೇವೆ. ಈಗ ನೋಡಿ ಉದಾಹರಣೆ, ಟ್ರಾಫಿಕ್ನಲ್ಲಿ ಸುಮಾರು ವರ್ಷಕ್ಕೆ 2 ಕೋಟಿ ಕೇಸ್ ಆಗ್ತೇವೆ. ಇರೋದೇ ಜನಸಂಖ್ಯೆ 1.5 ಕೋಟಿ, 2 ಕೋಟಿ ಕೇಸ್ ಆಗ್ತೇವೆ. 4 ಡಿವಿಷನ್ ಟ್ರಾಫಿಕ್ದು 4 DCPಗಳಿದ್ದಾರೆ. ವರ್ಷಕ್ಕೆ ಅಷ್ಟು 2 ಕೋಟಿ ಕೇಸ್ ಆದರೆ ಒಂದೊಂದು ಡಿವಿಷನ್ದಲ್ಲಿ 30-35 ಲಕ್ಷ ಕೇಸ್ ಆಗ್ತೇವೆ. ಅದು ಏನು ಗೋಗೆರೆದ್ರು ಬಿಡೋದಿಲ್ಲ. ನಾವು ಇಲ್ರಿ ನಾವು ತಪ್ಪಾಯಿತು, ಸ್ವಲ್ಪ ಮುಂದೆ ಬಂದೆ, ಸಿಗ್ನಲ್ ಜಂಪ್ ಮಾಡಿದೆ, ಲೈಸೆನ್ಸ್ ಇಲ್ಲ, ಅದು ಅವೆಲ್ಲರೂ ಅಷ್ಟೊಂದು 30 ಲಕ್ಷ ಜನ ನಮಗೆ ಇರುವುದಲ್ಲ. ಏನಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಸ್ವಲ್ಪ ಮೈನರ್ ಇದಾದರೂ ನಮಗೆ ಬಿಡಲಿಲ್ಲ, ಫೈನ್ ಹಾಕಿದ್ರು, ಕೇಸ್ ಮಾಡಿದ್ರು. ಹೀಗೆ ಪ್ರತಿಯೊಂದು ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ, ಎಲ್ಲರೂ ಅದು ಸಮಾಜಕ್ಕೆ ಅದು ಏನದು ಅಲ್ಲ, ಮೆಜಾರಿಟಿ ನಾವು ಕೆಟ್ಟವರಾಗ್ಬಿಡ್ತೇವೆ. ಎಕ್ಸಿಕ್ಯೂಟಿವ್ ಮಾಡ್ತೀವಲ್ಲ ನಾವು. ರಘು ಸರ್, ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವ್ಯವಸ್ಥೆಯನ್ನ ಸರಿ ಮಾಡಬೇಕಾದವರು ಯಾರು? ವ್ಯವಸ್ಥೆಯನ್ನ ಸರಿ ಮಾಡಬೇಕಾದವರೇ ಹಳ್ಳ ಹಿಡಿಸ್ಬಿಟ್ರೆ ವ್ಯವಸ್ಥೆಯನ್ನ ಯಾರನ್ನ ಪ್ರಶ್ನೆ ಮಾಡೋದು? ಹೆಂಗ್ ಸರಿ ಮಾಡಕ್ ಸಾಧ್ಯ? ಸರ್ ಹೇಳ್ದಂಗೆ ಎಲ್ರದ್ದು ಜವಾಬ್ದಾರಿ ಇದೆ. ಒಂದು ಸಾಮಾನ್ಯ ಜನರದ್ದು ಜವಾಬ್ದಾರಿ ಇದೆ, ಪೊಲೀಸ್ ಅಧಿಕಾರಿಗಳದ್ದು ಇದೆ, ಪೊಲೀಸ್ ಕೆಲಸ ಮಾಡೋರ್ದು ಇದೆ, ಮತ್ತೆ ಬಹಳ ಮುಖ್ಯವಾಗಿ ರಾಜಕಾರಣಿಗಳದ್ದು. ಇವತ್ತು ರಾಜಕಾರಣಿಗಳು ಕುಲಗೆಟ್ಟೋಗಿದ್ದಾರೆ, ಕೆಟ್ಟೋಗಿದ್ದಾರೆ, ಮತ್ತೆ ಎಲ್ಲದಕ್ಕೂ ಸೂತ್ರಧಾರಿಗಳು ರಾಜಕಾರಣಿಗಳೇ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತ ಎಲ್ಲ ತರಹದ ಅವ್ಯವಹಾರ, ಏನು ಅಪರಾಧಿ ಕೃತ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರೋದು ಯಾರು ಅಂತ ಅಂದ್ರೆ ರಾಜಕಾರಣಿಗಳೇ. ಇನ್ಕ್ಲೂಡಿಂಗ್ ಗೃಹ ಸಚಿವರು ಇಷ್ಟೆಲ್ಲ ನೀವು 10 ತಿಂಗಳಲ್ಲಿ ಇಷ್ಟೆಲ್ಲ ಪ್ರಕರಣಗಳದ್ದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಿಸ್ಟ್ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇದೇ ಪದೇ ತರದ ಅಪರಾಧ ಕೃತ್ಯಗಳು ಮತ್ತೆ ಯಾಕೆ ನಡೀತಾ ಇದಾವೆ ಅಂತ ಅಂದ್ರೆ, ಕಳೆದ ವರ್ಷ ಯಾರೋ ಒಬ್ಬ ಏನೋ ಚಿನ್ನ ಕದ್ದಿ, ನೋಡಿ ಎಂತೆಂಥ ಪ್ರಕರಣಗಳು, ಯಾರ್ದೋ ಚಿನ್ನವನ್ನ ವಶಪಡಿಸ್ಕೊಂಡಂತ ಚಿನ್ನದಲ್ಲಿ ತನ್ನ ಹೆಂಡತಿಗೆ ಹೋಗಿ ನೆಕ್ಲೆಸ್ ಮಾಡಿಸ್ಕೊಳ್ಳೋದು, ಇನ್ ಯಾವ್ದೋ ಗಾಂಜಾದವ್ರ ಪೆಡ್ಲರ್ಗಳ ಜೊತೆನಲ್ಲಿ ಹೋಗಿ ಪಾರ್ಟಿ ಮಾಡೋದು, ಮತ್ತೆ ಅವ್ರ ಜೊತೆನಲ್ಲಿ ಏನು ಇದು ಕಮಿಷನ್ ಫಿಕ್ಸ್ ಮಾಡ್ಕೊಂಡು ಸಿಗಾಕೊಳ್ಳುವಂಥದ್ದು.
ಇನ್ಯಾವುದೋ ಹೆಣ್ಮಗಳು ಫೋಕ್ಸೋ ಕೇಸಲ್ಲಿ ನನಗೆ ನ್ಯಾಯ ಕೊಡ್ಸು ಅಂತ ಬಂದ್ರೆ ಅವಳು ಹೆಣ್ಮಗಳೇ ಸಬ್ ಇನ್ಸ್ಪೆಕ್ಟ್ರು ದೇವನಹಳ್ಳಿನಲ್ಲಿ, ಅವಳು ಲಂಚ ಇಸ್ಕೊಳ್ಳೋಕೆ ಹೋಗಿ ಸಿಕ್ಬಿದ್ದು ಲೋಕಾಯುಕ್ತಕ್ಕೆ ಓಡೋಗೋದು. ಇನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಡೀಲಿಂಗ್ ಮಾಡ್ಬೇಕಾದ್ರೆ ಲೋಕಾಯುಕ್ತರು ಬಂದಾಗ ಎದ್ನೋ ಬಿದ್ನೋ ಅಂತ ಡೈರಿ ಗನ್ನು ತಗೊಂಡು ಓಡೋದು ಪೊಲೀಸ್ ಇದ್ದಾರೆ. ಈ ತರದ ಪಟ್ಟಿ ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪಟ್ಟಿ ಆಗುತ್ತೆ. ಈ ತರದ ಅಪರಾಧಿ ಕೃತ್ಯಗಳು ಮೇಲಿಂದ ಮೇಲೆ ನಡೀತಾ ಇರ್ಬೇಕಾದ್ರೂ ಈ ರಾಜ್ಯದ ಗೃಹ ಸಚಿವರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ? ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಮೇಲಿಂದ ಮೇಲೆ ಈ ತರದ ಅಪರಾಧ ಕೃತ್ಯಗಳು ಆಗ್ತಾ ಇದಾವೆ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು. ಜನರು ಆವಾಗ ನಾವು ಎಂತವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ, ಏನು ನಮ್ಮ ತಪ್ಪು ಆಯ್ಕೆ, ನಮ್ಮ ತಪ್ಪು ಎಲ್ಲಿ ಅನ್ನೋದನ್ನ ರಾಜ್ಯದ ಜನರು ಈ ಮುಖಾಂತರ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಫೈನ್ ರಘು ಸರ್, ಬಸವರಾಜ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಮಾತನಾಡಿದಕ್ಕಾಗಿ ಧನ್ಯವಾದಗಳು ತಮಗೆಲ್ಲ. ಒಟ್ಟಿನಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಯಾಕೆ ಈ ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡಿದ್ವಿ ಅಂದ್ರೆ, ಜಸ್ಟ್ 10 ತಿಂಗಳಲ್ಲಿ ಇಷ್ಟೆಲ್ಲ ಅಪರಾಧ ಕೃತ್ಯಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆದ್ರೆ, ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗುವುದಕ್ಕೆ ಇನ್ನಷ್ಟು ಜನಕ್ಕೆ ನೀವು ಪ್ರೇರಣೆ ಕೊಟ್ಟಂಗೆ, ವ್ಯವಸ್ಥೆಯನ್ನ ಸರಿ ಮಾಡಬೇಕಾದವರು, ಈ ಕೃತ್ಯಗಳಲ್ಲಿ ಭಾಗಿಯಾಗುವುದನ್ನ ತಡೆಗಟ್ಟಬೇಕಾದವರು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದವರು, ನೀವುಗಳೇ ಇಂಥದ್ರಲ್ಲಿ ಭಾಗಿಯಾಗ್ಬಿಟ್ರೆ ಯಾರನ್ನ ಕೇಳೋದು ಸ್ವಾಮಿ?